ನಮಸ್ತೆ, ನಾನು ನಿಮ್ಮ ಪುಷ್ಪಾಂಜಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನಮ್ಮ ಡೇ 7 ವೆಕೇಶನ್ ಆಗಿರತ್ತೆ. ಹಾಗೇನೆ ಇವತ್ತು ನಾವು ಬೆಟ್ಟನ ಫುಲ್ ಮೇಲಕ್ಕೆ ಹತ್ತಾ ಇದ್ವಿ. ನೋಡೋದಕ್ಕೆ ತುಂಬಾನೇ ಚೆನ್ನಾಗಿತ್ತು. ಬಟ್ ಏನಂತಂದ್ರೆ ಸ್ವಲ್ಪ ವಿಂಡೋ ಇಂದ ಈ ಕಡೆಗೆ ನೋಡಿದಾಗ ಭಯಾನೂ ಆಗ್ತಿತ್ತು. ಬಿಕಾಸ್ ಅಷ್ಟು ಹೈಟ್ ಅಲ್ಲಿ ಹೋಗ್ತಿದ್ವಲ್ಲ. ಮತ್ತೆ ಕೆಲವೊಂದು ಕಡೆ ಮಧ್ಯೆ ಮಧ್ಯೆ ತುಂಬಾನೇ ರೋಡ್ ಚೆನ್ನಾಗಿರ್ಲಿಲ್ಲ. ಬಟ್ ಕೆಲವೊಂದು ಕಡೆ ತುಂಬಾನೇ ಚೆನ್ನಾಗಿತ್ತು. ಆದ್ರೂ ಅಷ್ಟು ಮೇಲೆ ಬೆಟ್ಟದಲ್ಲಿ ರೋಡ್ ಕೆಲಸ ಮಾಡೋದು ಅಂದ್ರೆ ಸ್ವಲ್ಪ ಕಷ್ಟದ ಕೆಲಸನೇ. ಸೊ ಅಲ್ಲಲ್ಲಿ ಮಾಡ್ತಾನೆ ಇದ್ರು. ಇನ್ನು ರೋಡ್ ಎಲ್ಲ ಸರಿ ಮಾಡ್ತಾನೆ ಇದ್ರು. ಬಟ್ ಸೀನರಿ ಮಾತ್ರ ನಿಜವಾಗ್ಲೂ ನಾನು ಪ್ರತಿ ಒಂದು ವ್ಲಾಗ್ ಅಲ್ಲೂ ಹೇಳ್ತಾನೆ ಇದ್ದೀನಿ, ತುಂಬಾನೇ ಚೆನ್ನಾಗಿತ್ತು. ತುಂಬಾನೇ ಎಂಜಾಯ್ ಮಾಡಿದ್ವಿ ಅಂತಾನೆ ಹೇಳ್ಬೋದು. ಅದೇ ಹೇಳ್ತೀವಲ್ವಾ, ಕೆಲವೊಂದು ನಾವು ಒಳ್ಳೆ ಮಾತುಗಳನ್ನ ಕೇಳಿದಾಗ ನಮ್ಗೆ ಕಿವಿ ತಂಪಾಗುತ್ತೆ ಅಂತ ಹೇಳ್ತೀವಿ. ಹಂಗೇನೆ ಈ ತರ ಒಳ್ಳೊಳ್ಳೆ ನೇಚರ್ ಅಲ್ಲಿ ಇರುವಂತ ಕೆಲವೊಂದು ನಾವು ನೋಡಿದೀವಿ ಅಂತ ಅಂದಾಗ ನಮ್ಮ ಕಣ್ಣುಗಳಿಗೆ ಹಬ್ಬ ಅನ್ನೋ ತರಾನೇ ಇತ್ತು. ನನ್ಗಂತೂ ಅನ್ನಿಸ್ತಾ ಇತ್ತು, ಎಷ್ಟು ಅದೃಷ್ಟ ಮಾಡ್ಬೇಕಪ್ಪ ಇಂಥವನ್ನೆಲ್ಲ ನೋಡೋದಕ್ಕೆ ಅಂತ ಹೇಳಿ. ಸೊ ತುಂಬಾನೇ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಆಲ್ಮೋಸ್ಟ್ ಒಂದು 17,000 ಮೇಲೆ ನಾವು ಹತ್ತಿದ್ದು. ಇನ್ನೂ ಸ್ವಲ್ಪ ನಂಬರ್ ಮರ್ತೋಗ್ಬಿಟ್ಟಿದೆ ನನಗೆ. ಮೇ ಬಿ ವಿಡಿಯೋದಲ್ಲೇ ನಿಮಗೆ ಕಾಣತ್ತೆ ಒಂದು ಕ್ಲಿಪ್ಪಿಂಗ್ ಅಲ್ಲಿ, ಅದು ನಾವು ಎಷ್ಟು ಹೈಟ್ ಅಲ್ಲಿ ಹೋಗಿದ್ವಿ ಅಂತ ಹೇಳಿ. ಇನ್ನು ಅಲ್ಲಿ ಫೋಟೋ ತೆಗೆಸ್ಕೊಳ್ಳೋದಕ್ಕೆ ನಿಜವಾಗ್ಲೂ ಎಷ್ಟೊತ್ತು ವೇಟ್ ಮಾಡಿದೀನಿ. ಯಾರೋ ಫಾರಿನರ್ಸ್ ಅನ್ಸತ್ತೆ. ಅವರು ಪಾಪ ಅಂದ್ರೆ ನಮ್ಮ ಮನೆಯವ್ರ ಕೈಲೇನೆ ಅವ್ರ ಫೋಟೋಸ್ ತೆಗೆಸ್ಕೊತಾ ಇದ್ರು. ನಾನ್ ಬೇಡ ಏನು ತಗೊಳ್ಳೋದು, ಸುಮ್ನೆ ನೋಡ್ಕೊಂಡು ಹೋಗೋಣ ಅಂತಂದ್ರೆ ಜಸ್ಟ್ ಅದು ಒಂದು ನಾವ್ ಎಷ್ಟು ಹೈಟ್ ಅಲ್ಲಿ ಇದೀವಿ ಅನ್ನೋದು ಒಂದು ಮೆಮೊರಿಗೆ ಇರತ್ತೆ. ತಗೊಳ್ಳೋಣ ಅಂತ ಹೇಳಿ ಮನೆಯವರು ಮತ್ತೆ ಮಕ್ಕಳು ಹೇಳಿದ್ರು ಅಂತ ಅಂದ್ಬಿಟ್ಟು ಹಂಗೆ ಫೋಟೋಸ್ ತಗೊಳಕ್ಕೆ ವೇಟ್ ಮಾಡಿದ್ವಿ, ಪರವಾಗಿಲ್ಲ ಅಂದ್ಬಿಟ್ಟು. ಸೊ ಹಾಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಸಹ ತಗೊಂಡೆ. ಇನ್ನ ಅಲ್ಲಿಲ್ಲ ನೋಡ್ಬಿಟ್ಟು, ಅಂದ್ರೆ ಅದು ಜಸ್ಟ್ ಒಂದು ವ್ಯೂ ಪಾಯಿಂಟ್ ಫೋಟೋಸ್ ಎಲ್ಲ ತಗೊಳ್ಳೋದಕ್ಕೆ. ಮತ್ತೆ ಅಲ್ಲಿಂದ ನಾವು ಫುಲ್ ಆ ಕಡೆ ನೋಡೋದಕ್ಕೆ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿತ್ತು. ಅದಾದ್ಮೇಲೆ ಅಗೇನ್ ನಮ್ದು ಟ್ರಾವೆಲಿಂಗ್ ಏನಿತ್ತು ಅದು ಸ್ಟಾರ್ಟ್ ಆಯ್ತು. ಸೊ ಆನ್ ದ ವೇ ಹೋಗ್ತಿರ್ಬೇಕಾದ್ರೆ ಕಂಪ್ಲೀಟ್ ಆಗಿ ನಾವು ಐಸ್ ನ ನೋಡಿದ್ವಿ. ಸರಿ, ಹಂಗೆ ಹೋಗ್ತಾ ಅಲ್ಲಿ ಡ್ರೈವರ್ ಕೇಳ್ತಾರೆ ನಮ್ಮನ್ನ, ಅಂದ್ರೆ ಒಂದ್ ಸ್ವಲ್ಪ ಹೊತ್ತು ನಿಲ್ಲಿಸ್ತೀವಿ, ನೀವೇನಾದ್ರೂ ಆಟ ಆಡ್ಬೇಕಾ, ಇಲ್ಲ ಅಂದ್ರೆ ಫೋಟೋಸ್ ಏನಾದ್ರು ತಗೋತೀರಾ ಅಂತ ಅಂದ್ಬಿಟ್ಟು. ಆಲ್ಮೋಸ್ಟ್ ಆಲ್ ಅಲ್ಲಿ ಬರೋ ಟೂರಿಸ್ಟ್ ಎಲ್ಲಾನು ಮೇ ಬಿ ಇವ್ರ ಡ್ರೈವರ್ಸ್ಗೆ ಗೊತ್ತಿರತ್ತೆ ಯಾವ ಪ್ಲೇಸ್ ಅಲ್ಲಿ ನಿಲ್ಲಿಸ್ಬೇಕು, ಎಲ್ಲಿ ಅದು ಚೆನ್ನಾಗಿರತ್ತೆ ಅಂತ ಅಂದ್ಬಿಟ್ಟು. ಸೊ ಎಲ್ಲಾರು ಒಂದೇ ಕಡೆ ಆಲ್ಮೋಸ್ಟ್ ಆಲ್ ನಿಲ್ಲಿಸ್ತಾರೆ. ಅಲ್ಲಿ ಎಲ್ಲ ನಿಲ್ಸಿದ್ಮೇಲೆ ಮಕ್ಕಳು ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ರು, ತುಂಬಾ ಚೆನ್ನಾಗಿ ಆಡ್ತಾ ಇದ್ರು. ಬಟ್ ನನ್ಗೇನಂದ್ರೆ ಒಂದ್ ಸ್ವಲ್ಪ ಭಯ, ಕೋಲ್ಡ್ ಆಗ್ಬಿಡತ್ತೆ ಅಂತ ಹೇಳಿ, ಹಂಗಾಗಿ ಹೆದರ್ತೀನಿ ಅಷ್ಟೇ. ಅದು ಬಿಟ್ರೆ ಬೇರೆ ಏನು ಇರೋದಿಲ್ಲ. ಅಂದ್ರೆ ನನ್ಗೆ ಬೇಗ ಇದು ಏನಂತಾರೆ ಥ್ರೋಟ್ ಇನ್ಫೆಕ್ಷನ್ ಆಗೋಗ್ಬಿಡತ್ತೆ. ನಿಮ್ಗೆ ನನ್ನ ರೆಗ್ಯುಲರ್ ವ್ಯೂವರ್ಸ್ಗೆ ಗೊತ್ತಿರತ್ತೆ, ಸುಮಾರು ಸತಿ ನನ್ನ ವಾಯ್ಸ್ ಪ್ರಾಬ್ಲಮ್ ಆಗಿ ನನಗೆ ವಿಡಿಯೋಸ್ ಅಲ್ಲೆಲ್ಲ ವಾಯ್ಸ್ ಓವರ್ ಕೊಡೋದಕ್ಕೆಲ್ಲ ತುಂಬಾನೇ ಕಷ್ಟ ಆಗ್ತಿತ್ತು. ಆ ತರ ಒಂದು ಪ್ರಾಬ್ಲಮ್ ಆಗ್ಬಿಡತ್ತೆ ಬೇಗ. ಅದು ಅಂದ್ರೆ ಕೋಲ್ಡ್ ಅಂತಂದ್ರೆ ಈ ನೆಗಡಿ ಆಗೋದಕ್ಕಿಂತ ಬೇಗ ನನ್ಗೆ ಗಂಟ್ಲು ಹಿಡಿದ್ ಬಿಡತ್ತೆ. ಹಂಗಾಗಿನೇ ಸ್ವಲ್ಪ ಭಯ ಪಡ್ತಿದ್ದೆ ನಾನು ಅಷ್ಟೇನೆ. ಸೊ ನಾನು ಮಕ್ಕಳದು ಶೂಟ್ ಮಾಡ್ಕೊಂತ ಇದ್ರೆ, ಇನ್ನೊಂದ್ರಲ್ಲಿ ನಮ್ಮನೆಯವರು ನಮ್ಮೂರ್ ಜನನ್ನ ಶೂಟ್ ಮಾಡ್ತಾ ಇದ್ರು. ಸೊ ನನ್ಗೆ ಆ ಕ್ಲಿಪ್ಪಿಂಗೇ ಇಷ್ಟ ಆಯ್ತು. ಹಂಗಾಗಿನೇ ಆ ತರ ಹಾಕಿದ್ವಿ. ಇಲ್ಲಿ ಸಾರಿ, ಅದನ್ನ ಆ ಕ್ಲಿಪ್ಪಿಂಗ್ನೇ ನಾನು ಇಲ್ಲಿ ಆಡ್ ಮಾಡಿದೆ. ಅದೆಲ್ಲ ಆದ್ಮೇಲೆ ನಾವು ನೆಕ್ಸ್ಟ್ ಆ ಬುದ್ಧ ದೇವಸ್ಥಾನಕ್ಕೆ ಹೋದ್ವಿ. ಅಂದ್ರೆ ನಾವು ದೇವಸ್ಥಾನ ಅಂತ ಹೇಳ್ತೀವಿ, ಬಟ್ ಅವರು ಅದನ್ನ ವಿಹಾರ ಅಂತ ಅಥವಾ ಸ್ತೂಪಾಸ್ ಅಂತ ಅಂದ್ಬಿಟ್ಟು ಹೇಳ್ತಾರೆ.
ಸೊ ಅಲ್ಲಿಗೆ ಹೋದ್ವಿ. ಅಲ್ಲಿ ತುಂಬಾನೇ ಚೆನ್ನಾಗಿತ್ತು. ಬಟ್ ಅಲ್ಲಿ ಒಂದು ಇನ್ಸಿಡೆಂಟ್ ಆಯ್ತು. ನಾನು ಇದನ್ನ ಮಿನಿ ವ್ಲಾಗಲ್ಲೂ ಸಹ ಶೇರ್ ಮಾಡ್ಕೊಂಡಿದ್ದೆ. ಯೂಶುವಲಿ ನಾವು ದೇವಸ್ಥಾನಗಳಿಗೆ ಹೋದ್ರೆ ಪ್ರೈಸ್ಟ್ ಇರ್ತಾರಲ್ಲ, ಅಂದ್ರೆ ನಾವು ಪೂಜಾರಿ ಅಂತ ಹೇಳ್ತೀವಿ, ಅಲ್ಲಿ ಆ ಥರನೇ ಒಬ್ರು ಇದ್ರು. ಅವರು ಅದೇ ಪ್ರಸಾದ ಕೊಡ್ತಾ ಇದ್ರು. ಆಮೇಲೆ ಅಲ್ಲಿ ಹೋದ್ಮೇಲೆ ಅವರು ಹಿಂದಿಲಿ ಫಸ್ಟ್ ನಮ್ಮನ್ನ ಕೇಳಿದ್ರು, ನೀವು ಯಾವ ಊರು ಅಂತ ಹೇಳಿ. ನಾವು ಈ ತರ ಹೇಳಿದ್ವಿ, ಬ್ಯಾಂಗ್ಳೂರಿಂದ ಬಂದಿದೀವಿ ಅಂತ ಅಂದ್ಬಿಟ್ಟು. ಅವರು ಎಷ್ಟು ಚೆನ್ನಾಗಿ ನಮ್ ಜೊತೆ ಕನ್ನಡದಲ್ಲಿ ಮಾತಾಡಿದ್ರು. ನಿಜವಾಗ್ಲೂ ನಮ್ಗೆ ಅಷ್ಟು ದೂರ ಹೋಗಿ ನಮ್ಮ ಭಾಷೆನ ಕೇಳೋದು ಅಂದ್ರೆ ಏನೋ ಒಂಥರ ಖುಷಿ ಆಗತ್ತೆ ಅಲ್ವಾ. ತುಂಬಾ ಚೆನ್ನಾಗಿತ್ತು. ಅಂದ್ರೆ ಪಾಪ ಬ್ರೋಕನ್ ಕನ್ನಡನೇ ಆದ್ರೂನು ಅವರು ಪ್ರಯತ್ನ ಪಟ್ರಲ್ವ, ಅವರು ಮಾತಾಡೋದ್ರು. ನಮ್ಗೆ ಅದನ್ನ ಕೇಳೋದೇ ತುಂಬಾ ಖುಷಿ ಆಯ್ತು. ಸುಮಾರು ಒಂದ್ 5 ನಿಮಿಷ ಅವ್ರ ಹತ್ರ ಮಾತಾಡ್ಕೊಂಡು ಅದ್ರ ಬಗ್ಗೆ ಎಲ್ಲ ಕ್ಲೀನ್ ಆಗಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಬಂದ್ವಿ. ಬಟ್ ಅವ್ರನ್ನ ನಾನು ಶೂಟ್ ಎಲ್ಲ ಮಾಡ್ಕೊಳಕ್ ಹೋಗ್ಲಿಲ್ಲ, ಬಿಕಾಸ್ ಅದು ಚೆನ್ನಾಗಿರಲ್ಲ. ಅವರು ಅಂದ್ರೆ ಅವ್ರು ಕ್ಯಾಶುವಲ್ ಆಗಿ ಹಂಗೆ ಮಾತಾಡುವಾಗ ನಾವೇನೋ ಈ ತರ ವಿಡಿಯೋಸ್ ಮಾಡ್ತೀವಿ ಅಂತ ಅನ್ಬಿಟ್ಟು ಹೆಂಗೆ ಅಲ್ವಾ, ಅವ್ರ ಪರ್ಮಿಷನ್ ಇಲ್ದಿರ ಶೂಟ್ ಮಾಡೋದು ಅಂದ್ಬಿಟ್ಟು ನಾನು ಮಾಡ್ಲಿಲ್ಲ. ತುಂಬಾ ಚೆನ್ನಾಗಿತ್ತು. ಅಲ್ಲಿ ಎಲ್ಲ ನೋಡ್ಕೊಂಡು ಮಾತಾಡಿಸ್ಕೊಂಡು ಅವ್ರನ್ನ ಬಂದ್ವಿ. ಅಂದ್ರೆ ಹೆಂಗಿರುತ್ತೆ ಅಂದ್ರೆ ಇವರು ಈ ತರ ಬೆಟ್ಟ ಗುಡ್ಡಗಳ ಮಧ್ಯೆ ಈ ತರ ಒಂದು ದೇವಸ್ಥಾನ ಆಗಿರ್ಬೋದು, ಇದು ಎಲ್ಲಾನು ಹೆಂಗ್ ಮೇಂಟೈನ್ ಮಾಡ್ಬೋದು, ಯಾವ ತರ ಇರುತ್ತೆ ಅಂತ ನೋಡೋದೇ ಒಂಥರ ಖುಷಿ ಆಗತ್ತೆ. ಮತ್ತೆ ಅಲ್ಲಿ ಡ್ರೆಸ್ಸಸ್ ಅನ್ನ ಕೊಡ್ತಿರ್ತಾರೆ. ಅಂದ್ರೆ ಇವಾಗ ಲೇ ಲಡಾಖ್ದು ಅಂತ ಹೇಳಿ ಒಂದು ಡ್ರೆಸ್ ಇರತ್ತೆ ಅಲ್ವಾ, ಸೊ ಅದನ್ನೆಲ್ಲ ಹಾಕೊಂಡು ಸುಮಾರು ಜನ ಫೋಟೋಸ್ ಎಲ್ಲ ತಗೋತಾ ಇದ್ರು. ನಮ್ಮನೆಯವ್ರು ನನ್ನ ಕೇಳಿದ್ರು, ಹಾಕೊಳಂಗಿದ್ರೆ ಹಾಕೊಂಡು ಫೋಟೋಸ್ ಎಲ್ಲ ತಗೊಳ್ಳಿ ಅನ್ಬಿಟ್ಟು. ನಾವು ಇಲ್ಲ ಬೇಡ ಅದೆಲ್ಲಾನು ಅಂತ ಅಂದ್ಬಿಟ್ಟು ನಾವೇನ್ ತಗೊಳ್ಳಿಲ್ಲ. ಸೊ ನಾರ್ಮಲ್ ಆಗಿ ಅಲ್ಲಿ ಕುತ್ಕೊಂಡು ನೇಚರ್ನ ಎಂಜಾಯ್ ಮಾಡ್ತಾ ಇದ್ವಿ. ಅದೇ ಅಂದ್ರೆ ಅಷ್ಟು ದೂರ ಹೋದ್ಮೇಲೆ ಆ ನೇಚರ್ ಎಂಜಾಯ್ ಮಾಡೋದಿದೆ ನೋಡಿ, ಅದು ಇಂಪಾರ್ಟೆಂಟ್ ಅಂತ ಹೇಳಿ ನನ್ಗೆ ಅನ್ನಿಸ್ತಾ ಇತ್ತು. ಬಟ್ ತಗೊಳ್ಳೋರು ತಗೋತಾ ಇದ್ರು, ಅದು ಕೆಲವ್ರಿಗೆ ಇಂಟ್ರೆಸ್ಟ್ ಇರುತ್ತೆ, ತಗೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಬಟ್ ನನ್ಗೇನು ಅದೆಲ್ಲ ಏನು ಇಂಟ್ರೆಸ್ಟ್ ಇರ್ಲಿಲ್ಲ. ಹಂಗೂ ಮಕ್ಕಳನ್ನ ಕೇಳಿದ್ವಿ, ಅವ್ರು ಏನು ಬೇಡಮ್ಮ ಅಂತ ಅಂದ್ರು. ಓಕೆ ಬಿಡು ಅಂತ ಅಂದ್ಬಿಟ್ಟು ಅಲ್ಲೇ ಕೆಲವೊಂದು ನಾವು ಪಿಕ್ಸ್ ಎಲ್ಲ ತಗೊಂಡು ನೋಡಿ ಎಂಜಾಯ್ ಮಾಡ್ತಿದ್ವಿ. ಮತ್ತೆ ಆಲ್ಮೋಸ್ಟ್ ಆಲ್ ಅಂದ್ರೆ ಈ ತರ ನಾವು ಬೇರೆ ಯಾವ್ದಾದ್ರು ಟೂರಿಸ್ಟ್ ಪ್ಲೇಸ್ಗಳಿಗೆ ಅಂತ ಹೋದ್ರೆ ಸುಮಾರು ಭಾಷೆಗಳನ್ನ ನಾವು ಕೇಳ್ತಿರ್ತೀವಿ. ಅಂದ್ರೆ ಬೇರೆ ಬೇರೆ ಕಡೆಯಿಂದ ಎಲ್ಲ ಬರ್ದಿರ್ತಾರಲ್ವಾ, ಆ ಲ್ಯಾಂಗ್ವೇಜಸ್ ಅನ್ನೆಲ್ಲ. ಬಟ್ ಕೆಲವೊಂದು ಭಾಷೆ ನಮಗ್ ಗೊತ್ತಾಗ್ತಾ ಇತ್ತು, ಬಟ್ ಕೆಲವೊಂದು ಗೊತ್ತಾಗ್ತಿರ್ಲಿಲ್ಲ, ಇವ್ರು ಯಾವ ಲ್ಯಾಂಗ್ವೇಜ್ ಮಾತಾಡ್ತಿದ್ದಾರೆ ಅಂತ ಹೇಳಿ. ನಾನು ಅವ್ರನ್ನೇ ನೋಡ್ಕೊಂಡು ಯೋಚನೆ ಮಾಡೋದು, ಇದು ಯಾವ ಭಾಷೆ ಇರ್ಬೋದು. ಅಂದ್ರೆ ಈಗ ಮರಾಠಿ ಗೊತ್ತಾಗ್ಬಿಡತ್ತೆ, ಹಿಂದಿ, ಕನ್ನಡ, ತಮಿಳ್, ನಮ್ಮ ಸೌತ್ ಲ್ಯಾಂಗ್ವೇಜ್ ಎಲ್ಲ ನನಗೆ ಗೊತ್ತಾಗ್ಬಿಡತ್ತೆ. ಬಟ್ ಕೆಲವೊಂದು ಈ ಬೆಂಗಾಲಿನೂ ಅಷ್ಟು ಸ್ವಲ್ಪ ಓಕೆ. ಬಟ್ ಈ ಅಸ್ಸಾಮಿ ಮತ್ತೆ ಈ ಒಡಿಸ್ಸಾ ಆ ಲ್ಯಾಂಗ್ವೇಜ್ ಎಲ್ಲ ಸ್ವಲ್ಪ ನನಗೆ ಗೊತ್ತಾಗಲ್ಲ. ಸೊ ನಾನು ಅವ್ರನ್ನ ನೋಡ್ಬಿಟ್ಟು ಕೆಲವ್ರನ್ನ ಕೇಳ್ತಾ ಇದ್ದೆ, ನಿಮ್ದು ಯಾವ್ದು ಮದರ್ ಟಂಗ್ ಅಂತ ಹೇಳಿ. ಡಿಫ್ರೆಂಟ್ ಅಂದ್ರೆ ನಮ್ದು ಇಂಡಿಯನ್ ಕಲ್ಚರೇ ಒಂಥರ ಡಿಫ್ರೆಂಟ್ ಅಂತ ಹೇಳಿ ಅನ್ಸುತ್ತೆ. ಸೊ ಎಷ್ಟು ಭಾಷೆಗಳನ್ನ ಮಾತಾಡ್ತೀವಿ, ಎಷ್ಟು ಒಂದು ಟ್ರೆಡಿಷನ್ಸ್ ಅನ್ನೋದು ಇದೆ ಅಲ್ವಾ. ಸೊ ಅದನ್ನೆಲ್ಲ ನೋಡೋದು ನಿಜವಾಗ್ಲೂ ಒಂಥರ ಚಂದ ಅಂತಾನೆ ಹೇಳ್ಬೋದು. ಸೊ ಇನ್ನ ನಾವು ಫೈನಲ್ ಆಗಿ ಅವತ್ತಿನ ದಿನ ನುಬ್ರಾ ವ್ಯಾಲಿಗೆ ರೀಚ್ ಆಗ್ಬೇಕಿತ್ತು. ಸೊ ರೀಚ್ ಏನೋ ಆದ್ವಿ, ಮಧ್ಯಾಹ್ನ ಆಗಿತ್ತು. ಅಲ್ಲಿ ಬಂದು ಆಕ್ಚುಲಿ ಡೆಸರ್ಟ್ ತರ ಇರತ್ತೆ, ಸೊ ಅದನ್ನ ನೋಡೋದು ಇದ್ದಿದ್ದು. ಇನ್ನ ಅದು ಮಧ್ಯಾಹ್ನ ನೋಡೋದು ಬೇಡ, ಬಿಕಾಸ್ ಇಷ್ಟು ಹೈಟ್ ಅಲ್ಲಿ ಬಂದಿದ್ವಲ್ವಾ, ಸ್ವಲ್ಪ ನಮ್ಗೆ ಆಕ್ಸಿಜನ್ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ನೀವು ಬ್ಯಾಕ್ ಟು ಬ್ಯಾಕ್ ಹಂಗೇನೆ ನೋಡೋದು ಬೇಡ. 1-2 ಅವರ್ಸ್ ರೆಸ್ಟ್ ಮಾಡಿ ಫ್ರೆಶ್ ಅಪ್ ಎಲ್ಲ ಆಗಿ ಆಮೇಲೆ ಸಂಜೆ ಟೈಮ್ ಅಲ್ಲಿ ನೀವು ಇಲ್ಲಿ ಬಂದು ನೋಡಿದ್ರೆ ನಿಮ್ಗೂ ಚೆನ್ನಾಗಿರತ್ತೆ ಅಂತ ಅಂದ್ಬಿಟ್ಟು ನಮ್ ಡ್ರೈವರ್ ಸಜೆಸ್ಟ್ ಮಾಡಿದ್ರು. ಸರಿ ನಾವು ರೂಮ್ಗೆಲ್ಲ ಹೋಗಿ ಸ್ವಲ್ಪ ಫ್ರೆಶ್ನಪ್ ಎಲ್ಲ ಆದ್ವಿ. ಆದ್ಮೇಲೆ ಅಗೇನ್ ಅಲ್ಲಿ ಅದೇ ಡೆಸರ್ಟ್ ಅಂತ ಆಗ್ಲೇ ಹೇಳದ್ನಲ್ವ, ಅದನ್ನ ನೋಡಕ್ಕೆ ಅಂತ ಬಂದ್ವಿ ನಾವು. ಇನ್ನ ನಾನು ಆಸ್ ಎ ವ್ಲಾಗರ್ ನನ್ಗೇನ್ ಬೇಕೋ ಆ ಕ್ಲಿಪ್ಪಿಂಗ್ಸ್ ನ ತಗೊಳಕ್ ಶೂಟ್ ಮಾಡ್ಕೊಂತಿದ್ದೆ. ಇನ್ನ ನಮ್ ಹನಿ ಅವರು ಅವ್ರ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಹಾಕೊಳಕ್ ಅವರು ಸಹ ಶೂಟ್ ಮಾಡ್ಕೊಂತಾ ಇದ್ರು. ಬಟ್ ಅವ್ರು ಹಾಕಿದ್ದು ಒಂದೇನೆ, ಏನು ಹಾಕ್ಲೇ ಇಲ್ಲ. ಸೊ ಎಷ್ಟೊಂದು ಕ್ಲಿಪ್ಪಿಂಗ್ಸ್ ನ ತಗೊಂಡಿದ್ರು. ನಾನ್ ಹಾಕ್ಲಿಕ್ ನನ್ಗೂ ಬಿಡ್ಲಿಲ್ಲ. ಅಮ್ಮ ಇಲ್ಲ, ಇದು ನಮಗ್ ನಾವ್ ತಗೋತಾ ಇದ್ದೀವಿ, ನಾವ್ ಹಾಕೋತೀವಿ, ನೀವ್ ಹಾಕ್ಬೇಡಿ, ಒಂದೇ ತರ ಇದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿದ್ರು. ಸರಿ ಆಯ್ತು ಅನ್ಬಿಟ್ಟು ನನಗೆ ಹೆಂಗ್ ಬರುತ್ತೋ ನಾನು ಅದನ್ನ ಶೂಟ್ ಮಾಡ್ಕೊಂತಾ ಇದ್ದೆ. ಆಮೇಲೆ ನೋಡಿದ್ರೆ ಅವರು ಹಾಕೇ ಇಲ್ಲ. ನಾನು ಅದನ್ನೇ ಹೇಳ್ತಿದ್ದೆ, ಇದನ್ನೆಲ್ಲ ಎಡಿಟ್ ಮಾಡುವಾಗ ಅಷ್ಟೊಂದ್ ಕ್ಲಿಪ್ಪಿಂಗ್ಸ್ ತಗೊಂಡ್ರಿ, ನನ್ನನ್ನು ಯೂಸ್ ಮಾಡ್ಕೊಳಕ್ಕೆ ಬಿಡ್ಲಿಲ್ಲ, ನೀವು ಸಹ ಹಾಕ್ಲಿಲ್ಲ, ಏನಕ್ಕಮ್ಮ ಅಂತ ಅನ್ಬಿಟ್ಟು. ಅಯ್ಯೋ ಇರ್ಲಿ ಬಿಡಮ್ಮ, ಪೆನ್ ಡ್ರೈವ್ ಅಲ್ಲಿ ಹಾಕಿಟ್ಕೊಂತೀವಿ, ಫ್ಯೂಚರ್ ಒಂದು ಮೆಮೊರಿಗೆ ಚೆನ್ನಾಗಿರತ್ತೆ ಅಂತ ಹೇಳಿದ್ರು. ಆಯ್ತು ಅಂತ ಹೇಳಿ ಇನ್ನು ಅವರು ಕ್ಯಾಮಲ್ ರೈಡಿಂಗ್ ಏನೋ ಹೋಗ್ಬೇಕು ಅಂತ ಹೇಳಿದ್ರು. ಸರಿ ನೀವು ಹೋಗಿ ಅನ್ಬಿಟ್ಟು ನಾನು ಅಲ್ಲೇ ನಂದು ಆಸ್ ಯೂಶುವಲ್ ಅಲ್ಲಿ ಇಲ್ಲಿ ನೋಡ್ಕೊಂಡಿರೋದೇ ಆಯ್ತು.
ಇನ್ನು ಡ್ರೆಸ್ ಡೀಟೇಲ್ಸ್ ಹೇಳ್ಬೇಕು ಅಂತಂದ್ರೆ ಪಾವನಿ ವೇರ್ ಮಾಡಿರುವಂತ ಪ್ಯಾಂಟ್ ಬಂದು ಅದೇ ಕಮರ್ಷಿಯಲ್ಸ್ ಅಲ್ಲಿ ತಗೊಂಡ್ವಿ. ಬಟ್ ಅವಳದು ಟಾಪ್ ಆಲ್ಮೋಸ್ಟ್ 1 ವರ್ಷ 2 ವರ್ಷನೇ ಆಯ್ತೇನೋ. ಯಾವ ಶಾಪ್ ಅನ್ನೋದು ನನ್ಗೆ ಸರಿಯಾಗಿ ನೆನಪಿಲ್ಲ. ಇನ್ನ ಹನಿ ಹಾಕೊಂಡಿರೋದು ಎರಡೂನು ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲೇ. ಬಟ್ ಅವಳು ವೇರ್ ಮಾಡಿದಾಳಲ್ಲ ಅದು ಕೋಟ್ ಬಂದು ಒಂದು ಕೊರಿಯನ್ ಶಾಪ್ ಅಂತ ಅನ್ಬಿಟ್ಟು ನಾವು ಹೋಗಿದ್ವಿ. ಅಂದ್ರೆ ದೇಸಿ ಮಸಾಲಾ ಅಂತ ಒಂದು ರೆಸ್ಟೋರೆಂಟ್ ಹೋಗಿದ್ವಿ. ಅಲ್ಲಿ ಕೊರಿಯನ್ ಶಾಪ್ ಅನ್ನೋದು ಇರತ್ತೆ. ಎಲ್ಲಿ ದೇಸಿ ಮಸಾಲಾ ಇರುತ್ತೋ ಅಲ್ಲಿ ಅವ್ರದ್ದು ಒಂದು ಬ್ರಾಂಚ್ ಇಟ್ಟೇ ಇರ್ತಾರೆ. ಅಲ್ಲಿ ತಗೊಂಡಿದ್ದು ತುಂಬಾ ಚೆನ್ನಾಗಿದೆ. ಪಾವನಿ ಹಾಕೊಂಡಿದಂತ ಕೋಟ್ ಬಂದು ಅದೇ ಸರೋಜಿನಿ ಮಾರ್ಕೆಟ್ ಅಲ್ಲಿ ತಗೊಂಡಿದ್ದು. ಇನ್ನ ನಾನ್ ಹಾಕೊಂಡಿರೋದು ಬಂದು ಆ ಪ್ಯಾಂಟು ಜೂಡಿಯೋದಲ್ಲಿ ತಗೊಂಡಿದ್ದು. ಆಗ್ಲೇ ಒಂದು ಗ್ರೀನ್ ಕಲರ್ ಹಾಕೊಂಡಿದ್ದೆ, ಪಿಸ್ತಾ ಗ್ರೀನ್ ಶರ್ಟ್, ಅದು ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ. ಆಮೇಲೆ ಈಗ ಪಿಂಕ್ ಕಲರ್ ಟಿ ಶರ್ಟ್ ಹಾಕೊಂಡಿದೀನಿ, ಇದು ವಿಶಾಲ್ ಅಲ್ಲಿ ತಗೊಂಡಿದ್ದು. ಸೊ ಯಾವ್ದೊಂದು ಆನ್ಲೈನ್ ಅಲ್ಲಿ ತಗೊಂಡಿಲ್ಲ, ಹಂಗಾಗಿನೇ ನಾನು ಲಿಂಕ್ ಅನ್ನ ಪ್ರೊವೈಡ್ ಮಾಡಕ್ ಆಗ್ತಿಲ್ಲ. ಸೊ ಈಗ ನಾವು ಯಾವ್ದ್ರ ಪ್ಲೇಸ್, ನುಬ್ರಾ ವ್ಯಾಲಿಯಲ್ಲಿ ಇದ್ದೀವಿ. ಇದು ಆ್ಯಕ್ಚುಲಿ ಡೆಸರ್ಟ್. ಸಾರಿ, ಅಲ್ಲಿಂದ ನಡ್ಕೊಂಬಂದೆ, ಉಸಿರು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಸೊ ಮಕ್ಕಳು ಇಬ್ಬರೂ ಕ್ಯಾಮಲ್ ರೈಡಿಂಗ್ ಹೋಗಿದ್ದಾರೆ, ಅಲ್ಲಿ ಹೋಗ್ತಾ ಇದ್ದಾರೆ. ಮೇ ಬಿ ಅಲ್ಲಿ ಸುತ್ತ ಹಾಕ್ಕೊಂಡು ಹಾಗೆ ಬರೋದು ಅನಿಸುತ್ತೆ. ಸೊ ಇದು ಡೆಸರ್ಟು ಎಷ್ಟು ನೋಡಿ, ಪ್ಲೇಸ್ ಮಾತ್ರ ನಿಜವಾಗ್ಲೂ ಆಸಮ್ ಅಂತಲೇ ಹೇಳ್ತೀನಿ. ಸುತ್ತ ಬೆಟ್ಟ, ಸೆಂಟ್ರಲ್ಲಿ ಈ ಥರ ಡೆಸರ್ಟ್ ಇದೆ. చెప్పండి మీరును. ಆ್ಯಕ್ಚುಲಿ ನಮ್ಮ ಮನೆಯವ್ರನ್ನ ನಾನು ರಾಜಸ್ಥಾನಕ್ಕೆ ಕರ್ಕೊಂಡೋಗಿ ನೆಕ್ಸ್ಟ್ ಅಂತ ಹೇಳ್ತಾ ಇದ್ದೆ. ಅದಕ್ಕೆ ಈ ಡೆಸರ್ಟ್ನ ನೋಡಿಬಿಟ್ಟು ಇನ್ನೇನಕ್ಕೆ ರಾಜಸ್ಥಾನ್ಗೆ ಹೋಗೋದು, ಸೇಮ್ ಇದೆ ಅಲ್ವಾ, ಅಲ್ಲೂ ಇಲ್ಲೇ ನೋಡ್ಕೊಂಬಿಡು ಅಂತ ಹೇಳ್ತಾ ಇದ್ರು. ಬಟ್ ಫೈನಲಿ ಅದು ಒಂದು ಪ್ಲೇಸ್ ನೋಡಬೇಕು, ನೋಡೋಣ ಮುಂದೆ ಯಾವತ್ತಾದ್ರೂ. ಬಟ್ ಈ ಪ್ಲೇಸ್ ಮಾತ್ರ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ನಾನು ಲಾಸ್ಟ್ ವ್ಲಾಗಲ್ಲೂ ಹೇಳಿದೆ, ವಿಸಿಟ್ ಮಾಡಬೇಕು ಅಂತ ಅನಿಸಿದ್ರೆ ಖಂಡಿತ ಬನ್ನಿ ಲೇ ಲಡಾಖ್ಗೆ. ಪ್ಲೇಸ್ ಮಾತ್ರ ತುಂಬ ನೀಟಿದೆ, ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿನ ಜನನೂ ಅಷ್ಟೇ ತುಂಬ ಕಾಮ್ ಆಗಿದ್ದಾರೆ, ತುಂಬ ಪೀಸ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡ್ತಾರೆ. ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಕಾಶ್ಮೀರ್ಗೆ ಹೋಗಿದ್ವಿ, ನನಗೆ ಅಲ್ಲಿ ಅಷ್ಟೊಂದು ಲೈಕ್ ಆಗಲಿಲ್ಲ. ಬಟ್ ನಾವು ಹೋಗಿದ್ದಾಗಲೇ ಒಂದು ಎಷ್ಟು ವರ್ಷ ಆಯ್ತಮ್ಮ? ಪಾವನಿ 5 ವರ್ಷ ಇದ್ಲು. ಇಲ್ಲ, ಪಾವನಿ 5 ವರ್ಷ ಅಂದರೆ ಈಗ ಅವಳಿಗೆ 17 ಅಂದರೆ 12 ವರ್ಷ ಆಯಿತು. 12 ವರ್ಷ ಆಯಿತು. ಆವಾಗ ಅತ್ತೆನೂ ಇದ್ದರು, ಅತ್ತೆ ಮಾವ ಎಲ್ಲ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು. ಬಟ್ ಅಲ್ಲಿ ಜನ ಸ್ವಲ್ಪ ನನಗೆ ಒಂಥರ ಅನ್ನಿಸ್ತಾಯಿದ್ರು. ಬಟ್ ಇವಾಗ ಮೇ ಬಿ ಚೇಂಜ್ ಆಗಿರ್ಬೋದು ಕಾಶ್ಮೀರಲ್ಲಿ ಎಲ್ಲನೂ. ಇವಾಗ ಮೊನ್ನೆ ರೀಸೆಂಟಾಗಿ ನನ್ನ ಕಸಿನ್ ಒಬ್ಬರು ಹೋದಾಗ ಹೇಳ್ತಾಯಿದ್ರು, ಇಲ್ಲ ತುಂಬ ಚೆನ್ನಾಗಿದೆ ಕಾಶ್ಮೀರೂ ಇವಾಗೆಲ್ಲ ಅಂತ ಅಂದ್ಬಿಟ್ಟು. ಬಟ್ ಲೇ ಲಡಾಖ್ ಮಾತ್ರ ಸೂಪರ್. ಪದೇ ಪದೇ ಅದೇ ಹೇಳ್ತಿದ್ದೀನಿ ಅಂದ್ಕೊಬೇಡಿ. ಸ್ವಲ್ಪ ಇದಾಗಿ ಇದಿದೆ, ಇಲ್ಲೆಲ್ಲ ನೋಡ್ಬೋದು, ರೈಡ್ಸ್ ನಡೀತಾ ಇದೆ. ಆ್ಯಕ್ಚುಲಿ ನನಗೂ ಫೋರ್ಸ್ ಮಾಡಿದ್ರು, ಮಕ್ಕಳು ಫೋರ್ಸ್ ಮಾಡಿದ್ರು, ಮನೆಯವರು ಫೋರ್ಸ್ ಮಾಡಿದ್ರು ಹೋಗೋಣ ನಡಿ ಅಂತ ಅಂದ್ಬಿಟ್ಟು. ನನಗೆ ಸ್ವಲ್ಪ ಈ ಅಡ್ವೆಂಚರಸ್ ಎಲ್ಲ ನಾನು ಅಷ್ಟೊಂದು ಇಷ್ಟ ಆಗಲ್ಲ, ಭಯ ನನಗೆ ಜಾಸ್ತಿ. ಮಕ್ಕಳು ಹೋದ್ರು, ಇವ್ರ ಪಾಪ ನಾನು ಒಬ್ಬಳೇ ಹೋಗ್ಬಿಡ್ತೀನಿ ಅಂತ ನನಗೋಸ್ಕರ ಉಳ್ಕೊಂಬಿಟ್ರು. ಹೋಗ್ರಿ ಪರವಾಗಿಲ್ಲ, ನಾನು ಇಲ್ಲಿ ಆರಾಮಾಗಿ ವ್ಲಾಗ್ ಮಾಡ್ಕೊಂಡಿರ್ತೀನಿ ಅಂತ ಅಂದರು. ಕೇಳಲಿಲ್ಲ, ಇಲ್ಲ ಇಲ್ಲ ಪರವಾಗಿಲ್ಲ ಬಿಡು ಅವ್ರು ಹೋಗಲಿ ಅಂತ ಅಂದ್ಬಿಟ್ಟು ಇಲ್ಲೇ ಉಳ್ಕೊಂಡ್ರು. ಬಟ್ ಓಕೆ, ಈ ಥರ ಇದೆ. ನೋಡೋಣ, ಇನ್ನೂ ಪ್ಲೇಸಸ್ ಇದೆಯಂತೆ ನಾವು ನೋಡೋ ಅಂಥದ್ದು. ಅದನ್ನು ಹಾಗೆ ನಾನು ಪ್ರತಿಯೊಂದು ಡೀಟೇಲಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ.
ಅಲ್ಲಿ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಾವು ಹೋಟೆಲ್ ರೂಮ್ಗೆ ಬಂದ್ವಿ. ಇನ್ನ ನೈಟ್ ಡಿನ್ನರ್ ಇನ್ನ ನಾರ್ತ್ ಸೈಡ್ ಬಂದ್ರೆ ಆಲ್ಮೋಸ್ಟ್ ದಿನಾ ರೋಟಿನೇ ತಿನ್ಬೇಕು. ಅದೇ ಅಲ್ವಾ ಅವ್ರ ಕಡೆ ಒಂದು ಸ್ಪೆಷಲ್. ಬಟ್ ನಿಜವಾಗ್ಲೂ ನನ್ಗಂತೂ ನಮ್ಮ ಮನೆ ಊಟ ತುಂಬಾ ಮಿಸ್ ಮಾಡ್ಕೊಂತಾ ಇದ್ದೀನಿ. ಎಸ್ಪೆಷಲಿ ನಾನು ಮತ್ತೆ ಪಾವನಿ. ನಮ್ಮ ಮನೆಯವರು ಮತ್ತೆ ಹನಿ ಅಂತೂ ತುಂಬಾ ಅವ್ರು ಎಂಜಾಯ್ ಮಾಡ್ತಾರೆ. ಅವ್ರು ಎಲ್ ಬೇಕಾದ್ರೂ ಊಟನ ಹಿಂಗೆ ಇರ್ಬೇಕು ಹಂಗೆ ಇರ್ಬೇಕು ಅಂತ ಏನು ಇಲ್ಲ, ತುಂಬಾ ಖುಷಿಯಿಂದ ತಿಂತಾರೆ. ಬಟ್ ನಾನು ಮತ್ತೆ ಪಾವನಿ ಸ್ವಲ್ಪ ಪರ್ಟಿಕ್ಯುಲರ್. ನಮ್ಗೆ ಕೆಲವೊಂದು ಫುಡ್ ಇಷ್ಟ ಆಗಲ್ಲ. ಸ್ಟಾರ್ಟಿಂಗ್ ಏನ್ ಅನ್ಸಿಲ್ಲ, ಬಟ್ ಹೋಗ್ತಾ ಹೋಗ್ತಾ ನಾವಿಬ್ರು ಸ್ವಲ್ಪ ಹೋಮ್ ಸಿಕ್ ಆಗ್ಬಿಟ್ಟಿದ್ವಿ. ಮನೆಗೆ ಯಾವಾಗ ಯಾವಾಗ ಹೋಗೋದು, ಮನೆ ಊಟ ಯಾವಾಗ ಮಾಡೋದು ಅನ್ನೋ ತರ. ಸೊ ಆ ಊಟ ಎಲ್ಲ ಆದ್ಮೇಲೆ ಹಂಗೆ ಸ್ವಲ್ಪ ಹೊತ್ತು ಈಚೆ ಕುತ್ಕೊಂಡು ಮಾತಾಡ್ಕೊಂತಾ ಇದ್ವಿ. ಸೊ ಇನ್ನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆ ಇಷ್ಟ ಆಗಿರತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ರೆ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತಾ ಮತ್ತೊಂದು ವ್ಲಾಗ್ ಅಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಸಿ ಯು.